ಹಾಯ್ ಹಲೋ ಫ್ರೆಂಡ್ಸ್, ಯಾರೆಲ್ಲ ಮೊದಲ ಬಾರಿಗೆ ಅಗ್ರಿ ಫಾರ್ಮರ್ಸ್ ಸ್ಟೂಡೆಂಟ್ಸ್ ಚಾನಲನ್ನು ನೋಡ್ತಿದ್ದೀರಾ, ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ ಮೂಲ ಉದ್ದೇಶ ನಿಮ್ಗೆ ಗೊತ್ತು. ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕೋಟಾದ ವಿದ್ಯಾರ್ಥಿಗಳಿಗೆ ಫ್ರೀಯಾಗಿ ಒಂದು ಕೋಚಿಂಗ್ ಅನ್ಕೋಬೋದು ತೋರಿಸ್ತಿದ್ದೀವಿ. ಮತ್ತು ಈ ಚಾನಲನ್ನು ಯಾರು ಹಣ ಕೊಟ್ಟು ಹೋಗೋಕ್ಕಾಗಲ್ಲ, ನಾವು ಕೃಷಿನೇತರ ಕೋರ್ಸ್ಗಳಿಗೆ ಬರಬೇಕು ಅನ್ಕೋತೀರಾ ಆ ವಿದ್ಯಾರ್ಥಿಗಳಿಗೆ, ಆ ನನ್ನ ಮಿತ್ರರಿಗೆ, ಆ ನಿಮ್ಮ ಮಿತ್ರರಿಗೆ ಶೇರ್ ಮಾಡಿ ಮತ್ತು ನಮ್ಮನ್ನು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ಈ ಒಂದು ವಿಡಿಯೋದಲ್ಲಿ ಮೊದಲಿಗೆ ನಾವು ತೊಗೋತಿರೋದೆ ಪಿಜನ್ ಪಿ ಅಂದರೆ ತೊಗರಿ ಕಾಳು. ತೊಗರಿ ನೋಡಿ ಗಿಡ ಹೆಂಗಿರುತ್ತೆ, ಸೀಡ್ ಹಿಂಗಿರುತ್ತೆ, ಓಕೆನಾ. ಸೀಡು ತೊಗರಿಯ ಕಣಜ ಯಾವುದು ಅಂತ ನನಗೆ ಕಮೆಂಟ್ ಮಾಡಬೇಕು ನೀವು. ಈ ವಿಡಿಯೋದಲ್ಲಿ ಯಾರು ನೋಡಿದ್ದೀರಾ, ಕರ್ನಾಟಕದ ತೊಗರಿಯ ಕಣಜ ಯಾವುದು ಅಂತ ಕರೀತಾರೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೋಡಿ ತೊಗರಿ ಇಲ್ಲಿ ಸೀಡ್ ನೋಡಿ, ಓಕೆನಾ. ಸೀಡ್ ಗ್ರೀನ್ ಸೀಡು ಮತ್ತು ಫ್ಲಾರು ಇಲ್ಲಿ ಪರ್ಪಲ್ ಕಲರು, ಇದೊಂದು ವೆರೈಟಿ ಓಕೆನಾ. ಅದಕ್ಕೆ ಹಿಂಗೆ ಅನಿಸ್ತಿದೆ ತೊಗರಿ. ನೆಕ್ಸ್ಟು ಫ್ರೆಂಡ್ಸ್ ನೋಡಿ ಒಂದು ನೆಕ್ಸ್ಟು ಸಿರಿಧಾನ್ಯದ ಒಂದು ಟೈಪು ಹರಕ ನೋಡಿ ಈ ಥರ ಗಿಡ ಇರುತ್ತೆ, ಬಟ್ ಇನ್ನೂ ಬಿಟ್ಟಿಲ್ಲ ಕಾಳು. ಬಟ್ ಇದು ಒಂಥರ ಗಿಡ ನೋಡ್ಕೊಳ್ಳಿ, ಗಿಡ ಒಂದು ತೋರ್ಸೋಕ್ಕೆ ಬರುತ್ತೆ. ನಾನು ಹಾರ್ವೆಸ್ಟ್ ಟೈಮಲ್ಲಿ ಇದು ಬಂದಾಗ ನಾನು ಮತ್ತೆ ಬರ್ತೀನಿ, ನಾನು ಮತ್ತೆ ನಿಮಗೆ ಕ್ಲಾರಿಫೈ ಕೊಡ್ತೀನಿ, ತಲೆ ಕೆಡಿಸ್ಕೋಬೇಡಿ. ಇನ್ನೇನು ನಿಮ್ಮ ಒಂದು ಪ್ರಾಕ್ಟಿಕಲ್ ಎಕ್ಸಾಮ್ ಬರೋಕ್ಕಿಂತ ಮುಂಚೆ ಇದು ಹಾರ್ವೆಸ್ಟ್ ಆಗುತ್ತೆ, ಅದರೊಳಗಡೆ ನಾನು ನಿಮಗೆ ತೋರಿಸಿ ಎಲ್ಲ ಒಂದು ಕೆಲಸವನ್ನು ನಾನು ಮಾಡ್ತೀನಿ ಫ್ರೆಂಡ್ಸ್. ಇದು ಹರ್ಕದ ಗಿಡ, ಸಿರಿಧಾನ್ಯಗಳ ಒಂದು ಭಾಗ ಇದು, ಓಕೆನಾ. ನೆಕ್ಸ್ಟು ಫ್ರೆಂಡ್ಸ್ ಮೇವಿನ ಓಟಸ್ ಆಗಿದ್ದು ಫೂಡರ್ ಓಟಸ್ ಕೆಂಟ್ ಅಂತ. ಈ ಒಂದು ನೀವೆಲ್ಲ ನೋಡಿರ್ತೀರ ಒಂದು ಎಲ್ಲ ಭಾಗಗಳಲ್ಲಿ ಇದೊಂದು ನೋಡಿ. ಈ ಓಟಸ್ ಹೆಂಗಿರುತ್ತೆ ನೋಡಿ, ನೋಡಿ ಗಿಡಗಳು ಲೀವ್ಸ್ ಹೆಂಗಿದೆ ನೋಡಿ, ಓಕೆನಾ. ಮತ್ತು ಸೀಡನ್ನ ನಾವು ಇವಾಗ ಕರೆಕ್ಟಾಗಿ ಅಬ್ಸರ್ವ್ ಮಾಡಿದ್ರೆ ಓಡರ್ಸ್ ಎಲ್ಲರಿಗೂ ಗೊತ್ತಿರುತ್ತೆ ನೋಡಿ. ಸೀಡ್ ಒಳಗಿರುತ್ತೆ, ಒಳ್ಳೆ ಜೋಳ ಟೈಪ್ ಅಂದ್ಕೊಳ್ಳಿ ಇದೊಂಥರ. ಸಿಕ್ತು ಫ್ರೆಂಡ್ಸ್ ಸೀಡು, ನೋಡಿ ಇದೆ ಸೀಡು ನೋಡಿ, ಜೋಳ ಟೈಪು ಫಾರ್ಮೇಷನ್ ಆಗಿರುತ್ತೆ ಮೇಲೆ, ಓಕೆನಾ. ನೋಡಿ ಗಿಡಗಳು ಇದೇನೆ ಮೇವಿನ ಓಟಸ್ ತುಂಬ ಹೈಲಿ ಪ್ರೋಟೀನ್ಸ್ ಇರುತ್ತೆ, ಓಕೆನಾ. ನೆಕ್ಸ್ಟು ಫ್ರೆಂಡ್ಸ್ ರೋಸ್ ಗಿಡ ಹಿಂಗಿರುತ್ತೆ, ನೀವು ನೋಡಿರ್ತೀರ. ಫ್ಲವರ್ ನೋಡಿ, ರೋಸ್ ಯಾರು ನೋಡಿರಲ್ಲಿ, ರೋಸ್ ಎಲ್ಲ ನೋಡಿರ್ತೀವಿ, ಓಕೆನಾ. ಮತ್ತು ಐಬಿಸ್ಕಸ್ ಪ್ಲ್ಯಾಂಟು ನೋಡ್ಕೊಳ್ಳಿ, ಐಬಿಸ್ಕಸ್ ಪ್ಲ್ಯಾಂಟ್ ಹೆಂಗೆ ಇಷ್ಟು ಚೆನ್ನಾಗಿ ಬಂದಿದೆ ಇಲ್ಲಿ ಹೊಲ್ಸಾಗಿ ಇಷ್ಟು, ಓಕೆನಾ. ಮತ್ತು ಬಾಳೆ ಗಿಡ, ಬನಾನಾ ಪ್ಲ್ಯಾಂಟು, ಓಕೆನಾ. ನೆಕ್ಸ್ಟು ಫ್ರೆಂಡ್ಸ್ ನಮ್ಮ ಬಿಡಕಿರೋಂಥ ಒಂದು ಫ್ರೂಟ್ ಬಗ್ಗೆ ಹೇಳೋದಾದರೆ ಡ್ರ್ಯಾಗನ್ ಫ್ರೂಟ್. ಬಟ್ ಇಲ್ಲಿ ಡ್ರ್ಯಾಗನ್ ಫ್ರೂಟ್ ಇನ್ನೂ ಬಂದಿಲ್ಲ. ಆ ಪ್ಲ್ಯಾಂಟ್ನ ತೋರಿಸ್ಕೊಡೋದಕ್ಕೆ ಒಂದು ಕೆಲಸವನ್ನು ನಾನು ನಿಮ್ಗೆ ಮಾಡ್ತೀನಿ. ಈ ಟೈಮಲ್ಲಿ ಡ್ರ್ಯಾಗನ್ ಫ್ರೂಟ್ ಪ್ಲ್ಯಾಂಟ್ ಇಡ್ಬೋದು, ಯಾರಿಗೂ ಗೊತ್ತು. ಯಾಕಂದರೆ ತುಂಬ ಫೇಮಸ್ ವೆರೈಟಿ ಆಗ್ತಿದೆ ಇವಾಗ ಹಾರ್ಟಿಕಲ್ಚರಲ್ಲಿ. ಆಲ್ಮೋಸ್ಟ್ ಹಾರ್ಟಿಕಲ್ಚರ್ ಕಾಲೇಜಿಗೆ ಹೋದರೆ ಗಿಡನೇ ಇಟ್ಟಿರ್ತಾರೆ. ಕೃಷಿ ಕಾಲೇಜಿಗೆ ಬಂದರೆ ಕೃಷಿಗೆ ಸಂಬಂಧಪಟ್ಟಿದ್ದು ಅಂದರೆ ಇವಾಗ ನೀವು ಬೈ ಚಾನ್ಸ್ ವೆಟರ್ನರಿಗೆ ಹೋದರೆ ಸ್ವಲ್ಪ ಹತ್ತಿಗೆ ರಿಲೇಟೆಡ್ ಇಟ್ಟಿರ್ತಾರೆ ಜಾಸ್ತಿ, ಓಕೆನಾ. ನೋಡಿ ಫ್ರೆಂಡ್ಸ್ ಡ್ರ್ಯಾಗನ್ ಫ್ರೂಟ್, ಓಕೆನಾ. ನೆಕ್ಸ್ಟ್ ಫ್ರೆಂಡ್ಸ್ ನೆಕ್ಸ್ಟ್ ಒಂದು ಫ್ರೂಟ್ ವೆರೈಟಿನ ತೋರಿಸ್ತಿದ್ದೀನಿ. ಸೀಬೆಹಣ್ಣು, ಪೇರೆಹಣ್ಣು, ಉತ್ತರ ಕರ್ನಾಟಕದಲ್ಲಿ ಪೇರೆಹಣ್ಣು ಅಂತಾರೆ ನನ್ನ ಫ್ರೆಂಡ್ಸು. ಈ ನಮ್ಮ ದಕ್ಷಿಣದ ಆಲ್ಮೋಸ್ಟ್ ಎಲ್ಲ ಸೀಬೆಹಣ್ಣು ಅಂತ ಕರಿತೀವಿ. ನೋಡಿ ಲೀವ್ಸ್ ಹಿಂಗಿರುತ್ತೆ, ಮತ್ತು ಕಾಯಿ ನೋಡಿ, ಅಂದರೆ ಇದು ತಿನ್ನೋಂಥ ಯೋಗ್ಯ ಇಲ್ಲ ತಿನ್ನೋಕ್ಕೆ, ಬಟ್ ಕಾಯಿ, ಓಕೆನಾ. ಪೇರೆಹಣ್ಣು, ಸೀಬೆಹಣ್ಣು, ಕೋವಾ ಇದೆಲ್ಲ ಇದೆಯಲ್ಲ, ಓಕೆನಾ ಫ್ರೆಂಡ್ಸ್. ನೆಕ್ಸ್ಟು ಫ್ರೆಂಡ್ಸ್ ಕೊಕೊನಟ್ ಗಿಡ ತೋರಿಸ್ತಿದ್ದೀನಿ. ನೀವು ಅಂದ್ಕೋಬೋದು ಏನಪ್ಪ ಇವ್ರು ಮತ್ತೆ ಕೊಕೊನಟ್ ತೋರಿಸಿದ್ದಾರೆ, ಇನ್ನೊಂದು ವೀಡಿಯೋಸಲ್ಲಿ ತೋರಿಸಿದಂತ. ಲೈಕ್ ಕೊಕೊನಟ್ಟು ನಾನು ಅದು ಒಂದೊಂದು ಲೀವ್ಸ್ ತೋರಿಸಿದೆ ನೋಡಿ. ಬೈ ಚಾನ್ಸ್ ಇದು ಈ ಥರ ಒಂದು ಗಿಡ ತಂದು ಇಟ್ಬಿಟ್ರೆ, ಚಿಕ್ಕ ಗಿಡನ ಒಂದೇ ಒಂದು ಪ್ಲ್ಯಾಂಟ್ ತಂದು ಇಟ್ಬಿಟ್ಟು ಇದು ಯಾವುದು ಅಂತ ಹೇಳ್ಬಿಟ್ರೆ ಕಷ್ಟ ಆಗ್ಬರುತ್ತಲ್ಲ ನೋಡಿ. ಈ ಒಂದು ಚಿಕ್ಕ ಟೈಮಲ್ಲಿ ಈ ಥರ ಇರುತ್ತೆ. ಈ ಒಂದು ಏನಿದೆಯಲ್ಲ ಲೀವ್ಸು, ಇವೆಲ್ಲ ಡಿವೈಡ್ ಆಗಿ ಆ ಒಂದೊಂದು ಲೀಫ್ ತೋರಿಸಿದ್ನಲ್ಲ ನಾನು ನಿಮಗೆ, ಅರೇಂಜ್ಮೆಂಟ್ ಇದೆ. ಲೈಕ್ ಸ್ವಲ್ಪ ಓರಿಯೆಂಟೆಡ್, ಲೈಕ್ ಆಪೋಸಿಟ್ ಅರೇಂಜ್ಮೆಂಟ್ ಅಲ್ಲ, ಓರಿಯೆಂಟೆಡ್ ಆಗಿದೆ, ಓರಿಯೆಂಟೇಷನ್ ಅಂತ. ಇದು ನೋಡಿ ಈ ಒಂದು ಬಂಚಸ್ಸು ಡಿವೈಡ್ ಆಗುತ್ತೆ, ಆವಾಗ ಮಾತ್ರ ಅದು ಆ ಥರ ಕಾಣಿಸುತ್ತೆ, ಓಕೆನಾ. ಕನ್ಫ್ಯೂಸ್ ಆಗಿಬಿಡಿ, ಅದಕ್ಕೆ ನಾನು ಮತ್ತೆ ಈ ವಿಡಿಯೋದಲ್ಲಿ ತೋರಿಸ್ತಿರೋದು. ಅಂದರೆ ಕೊಕೊನಟ್ ಲೀವ್ಸು ಚಿಕ್ಕದ್ರಲ್ಲಿ ಹೆಂಗಿರುತ್ತೆ ಅಂತ. ಮತ್ತು ಇಷ್ಟೇ ಈ ವಿಡಿಯೋದಲ್ಲಿ ಹೇಳ್ತಾ, ಮತ್ತು ನಿಮ್ಮ ಏನಾದರೂ ಡೌಟ್ಸ್ ಇದ್ದರೆ ಮತ್ತು ವೀಡಿಯೋಸ್ ಹೆಂಗೆ ಬರ್ತಿದೆ ಅಂತ ಕಮೆಂಟ್ ಮಾಡಿ. ಮತ್ತು
ಎಲ್ಲ ಅಂದರೆ ಯಾರು ದುಡ್ಡು ಕೊಟ್ಟು ಹೋಗೋಕ್ಕಾಗಲ್ಲ ಅಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಸ್ನೇಹಿತರಿಗೆ, ನನ್ನ ಸ್ನೇಹಿತರಿಗೆ ನೀವು ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನೀವು ಕೊಡೋ ಲೈಕ್ಸ್ ನಮಗೆ ತುಂಬ ಸಹಾಯ ಆಗುತ್ತೆ ಅಂತ ಹೇಳ್ತಾ ಈ ಚಾನಲ್ನ ಇವತ್ತಿಗೆ ಮುಗಿಸ್ತಾ ಧನ್ಯವಾದಗಳು ಫ್ರೆಂಡ್ಸ್. ಇಷ್ಟು ಮಾತಾಡ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಮತ್ತು ವೀಡಿಯೋಸ್ ಹೆಂಗೆ ಬರ್ತಿದೆ ಅಂತ ಕಮೆಂಟ್ ಹಾಕೋದನ್ನ ಮರಿಬೇಡಿ ಫ್ರೆಂಡ್ಸ್ ನೋಡಿದ್ಮೇಲೆ. ಓಕೆನಾ ಫ್ರೆಂಡ್ಸ್, ಬಾಯ್.